ಒಬ್ಬ ಫುಟ್ಬಾಲ್ ಸ್ಟಾರ್ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಏನೇನು ಆಗ್ಬೋದು ಅನ್ನಲಿಕ್ಕೆ ಕೋಲ್ಕತ್ತಾ ಸ್ಟೇಡಿಯಂ ಬೆಸ್ಟ್ ಎಕ್ಸಾಂಪಲ್. ಮೆಸ್ಸಿನ ನೋಡಲಿಕ್ಕೆ ಫ್ಯಾನ್ಸ್ಗಳು ತುಂಬಿ ತುಳುಕ್ತಾ ಇದ್ರು. ಒಳಗಡೆ ಹೋಗೋಕ್ಕೆ 25,000. ನೀವೇನಾದರೂ ಅಲ್ಲಿ ಅವರಿಂದ ಫೋಟೋ ಗಿಟ ತೆಗೆಸ್ಕೋಬೇಕು ಅಂತಂದರೆ ಒಂದು ಸೆಲ್ಫಿಗೆ 10 ಲಕ್ಷ ರೂಪಾಯಿ ಕೊಡಬೇಕು. ಸಾಲ್ಟ್ ಲೇಕ್ ಸ್ಟೇಡಿಯಂ ರಣರಂಗವಾಯಿತು. ನೋಡಿದ್ರು ಕೊನೆಗೆ ಅಭಿಮಾನಿಗಳು ಚೇರ್ಗಳನ್ನೆಲ್ಲ ಕಿತ್ತು ಬಿಸಾಕಿದ್ರು, ಏಕಾಏಕಿ ನುಗ್ಗಿದ್ರು. ಇದು ನೋಡಿ, ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ದಾಂಧಲೆ ಆಗ್ತಾ ಇದೆ. ನೋಡಿದ್ರು ಯಾವಾಗ ಇದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ, ಇದ್ದಕ್ಕಿದ್ದಂಗೆನೇ ಅಭಿಮಾನಿಗಳು ಒಳಗಡೆ ನುಗ್ಗಿದ್ರು. ನೋಡಿ, ಬ್ಯಾರಿಕೇಡನ್ನು ಬೀಳಿಸಿದ್ರು, ಒಳಗಡೆ ಬಂದರು ಅಷ್ಟೇ. ಈ ಕ್ರೀಡಾಪಟುಗಳನ್ನು ನೋಡುವಂಥ ಹುಚ್ಚಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅಧ್ವಾನ ಮತ್ತು ಅವಾಂತರಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರು. ಮೊನ್ನೆ ಆದಂಥ ಘಟನೆ. ಸುಮ್ಮನೆ ಅಮಾಯಕರು ಸತ್ತು ಹೋಗ್ಬಿಟ್ರು ಕಾಲಕ್ಕೆ ಸಿಕ್ಕಾಕೊಂಡು. ಸರ್ಕಾರದ ಪ್ರತಿನಿಧಿಗಳೇ ಇದರಲ್ಲಿ ಭಾಗವಹಿಸಿಬಿಟ್ಟಿದ್ರು. RCB ಕಪ್ ಗೆಲ್ಲದಿರಲಿ, ಜನ ಸತ್ತು ಹೋದರು. ಇಷ್ಟೆಲ್ಲ ಆದಮೇಲೂ ಕೂಡ ಬುದ್ಧಿ ಬಂದಿರಂಗೆ ಕಾಣ್ತಾ ಇಲ್ಲ ಎಲ್ಲೆಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ. ನೋಡಿ ಹೆಂಗೆ ಗಲಾಟೆ ಮಾಡ್ತಾ ಇದ್ದಾರೆ. ಏನೇನೋ ಕಿತ್ತರು, ಏನೇನೋ ಬಡಿದ್ರು. ಈ ಹುಡುಗರುಗಳಿಗೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಇವಾಗ. ಅದರಲ್ಲೂ ಈ ಜೆನ್ಸಿಗಳಿದಾವಲ್ಲ, ಶುದ್ಧ ತಲೆ ತಿರುಕರು. ಯಾವ ಸಂದರ್ಭದಲ್ಲಿ ಯಾವ ಹೆಜ್ಜೆ ಇಟ್ಟುಬಿಡ್ತಾರೆ ಹೇಳೋಕ್ಕಾಗಲ್ಲ. ನೋಡಿ, ಆ ಚೇರ್ನೇ ಮುರ್ಕೊಂಡು ಒಬ್ಬ ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದ. ಚೇರ್ಗಳೆಲ್ಲ ನೋಡಿ. ಕೋಲ್ಕತ್ತಾ ಸ್ಟೇಡಿಯಂನಿಂದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೆಸ್ಸಿ ಫ್ಯಾನ್ಸ್ ದಾಂಧಲೆ ಮಾಡಿದ್ದಾರೆ ಅಂತ. ಇದು ಮೆಸ್ಸಿ ಫ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಬಂದಿರೋರೆಲ್ಲ ಫ್ಯಾನ್ಗಳಾಗಲ್ಲ. ಆಮೇಲೆ ಬಂದಿರೋ ಫ್ಯಾನ್ಗಳೆಲ್ಲರೂ ಕೂಡ ಗಲಾಟೆ ಮಾಡಲ್ಲ. ನಿಜವಾದ ಅಭಿಮಾನ ಅಂದ್ರೇನು? ಗಲಾಟೆ ಮಾಡೋದಾ? ಬಂದಿರುವಂಥವ್ರಿಗೆ ಹೆಂಗೆ ಅನಿಸ್ಬೇಕು? ಮೆಸ್ಸಿ ಬಗ್ಗೆ ವಿಪರೀತವಾದಂಥ ಹುಚ್ಚಿದೆ, ಮೆಸ್ಸಿ ಮೇನಿಯಾ ಇದೆ. ಇಂಥ ಸಂದರ್ಭದಲ್ಲಿ ಹೆಂಗೆ ಆಯೋಜಿಸಬೇಕು ಆಯೋಜಕರು? ಕೊನೆಗೆ ಅಂಡರ್ ಪಾಸ್ ಮುಖಾಂತರ ಹೊರಗಡೆ ಹೋದರು. ಬೇಡಪ್ಪ, ಸವಾಸನೆ ಬೇಡ ಅಂತ. ಕೋಲ್ಕತ್ತಾ ಸ್ಟೇಡಿಯಂ ರಣಾಂಗಣವಾಯಿತು. ಇದು ಫುಟ್ಬಾಲ್ ಬಗ್ಗೆ ಎಷ್ಟರ ಮಟ್ಟಿಗೆ ಹುಚ್ಚಿದೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್. ಏಕಾಏಕಿ ಹೀಗೆ ಅಭಿಮಾನಿಗಳು ನುಗ್ಗಿಬಿಟ್ರೆ ಏನು ಮಾಡಬೇಕು? ಅದಕ್ಕೊಂದು ವ್ಯವಸ್ಥೆ ಇದೆ. ಇದನ್ನು ಹಂತವಾಗಿ ಇಂಥವನ್ನು ಸರಿ ಮಾಡಲಿಲ್ಲ ಅಂತಂತಂದರೆ ನಾಳೆ ಬಹಳ ಕಷ್ಟ ಇದೆ. ಮುಂದೆ ಕಷ್ಟದ ದಿನಗಳೇ ಕಾದಿವೆ ಅಂತ ಅರ್ಥ. ಮಗ್ಲು ಮುರಿಬೇಕಿಂತವ್ರನ್ನ ಫಸ್ಟು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ವಿ, ಏನಿದು ಗಲಾಟೆ ಇದು? ಈ ಪಾರ್ಟಿ ಈ ಮೆಸ್ಸಿ ಫ್ಯಾನ್ಸ್ ಅಂತ ಹೇಳ್ಕೊಂಬಂದು ದಾಂಧಲೆ ಮಾಡಿಬಿಟ್ರೆ ಏನದು? ಯಾವ ಸಂದೇಶ ರವಾನೆ ಆಗುತ್ತೆ? ಏನು ಒಂದು ಆಯೋಜಕರಿಗೆ ತಲೆ ಇರಬೇಕು ಫಸ್ಟು. ಯಾರನ್ನು ಕರೆಸ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ. ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರದು. ಬೆಸ್ಟ್ ಎಕ್ಸಾಂಪಲ್. ಎಡವಟ್ಟಾದಂಥ ಸಂದರ್ಭದಲ್ಲಿ ಜನ ಹೆಂಗೆ ಸಾಯ್ತಾರೆ ಅಂತ ಅದು ನೋಡಿ ಪಾಠ ಕಲ್ತಿಲ್ಲ ಬೇರೆ ವ್ಯವಸ್ಥೆಗಳು. ಈಗ ನೋಡಿ ಆಗಿರೋದು. ಭಾರತಕ್ಕೆ ಅಂತ ಕೆಟ್ಟಸರು ಬರುತ್ತೆ. ಯಾರು ಈ ಭಾರತ ಏನಾದರೂ ಆಯೋಜಿಸ್ತು ಅಂತಂತಂದರೆ ಬರೋಕ್ಕೆ ಹಿಂದೆ ಮುಂದೆ ಮಾಡಬೇಕು. ಆ ರೀತಿ ಅವಮಾನಕಾರಿಯಾದಂಥ ಘಟನೆ. ಸಾಲ್ಟ್ ಲೇಕ್ ಸ್ಟೇಡಿಯಂ ಒಂದು ಲೆಕ್ಕದಲ್ಲಿ ರಣರಂಗಣ ಆಗಿದೆ. ಹೆಂಗೆ ಶುರುವಾಯಿತು ಈ ಗಲಾಟೆ? ಹೌದು ರಂಗನಾಥ್, ಬೆಂಗಳೂರಿನಲ್ಲಿ RCBಯ ಕಾಲ್ತುಳಿತ ಹೇಗಾಯಿತು ಅದೇ ರೀತಿಯಾದಂತಹ ಘಟನೆಯನ್ನು ನೆನಪಿಸುವಂತಹ ಘಟನೆ ಈಗ ಕೋಲ್ಕತ್ತಾದಲ್ಲಿ ನಡೆದಿರುವಂತಹದ್ದು. RCB ಏನು ಸಂಭ್ರಮಾಚರಣೆ ವೇಳೆ ವಿಧಾನಸೌಧದಲ್ಲಿ ಸಾಕಷ್ಟು ಬೆಂಬಲಿಗರು ಜಮಾಯಿಸಿದ್ರು ಮತ್ತು ಅದ್ರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ರು. ಅವತ್ತು ಕೇವಲ RCB ಆಟಗಾರರ ಸುತ್ತ ಏನು ನಾಯಕರು ಮತ್ತು ಚಲನಚಿತ್ರ ನಟರು
ಇಂಥವರೇ ಸುತ್ತುವರೆದಿದ್ರು. ಅಂದರೆ ಪ್ರೇಕ್ಷಕರಿಗೆ ನೋಡೋಕೆ ಬಿಟ್ಟಿರಲಿಲ್ಲ. ಅಂದರೆ ಹೆಚ್ಚು ಪ್ರೇಕ್ಷಕರ ಕಡೆ ಅವರು ಆಟಗಾರರು ಬರೋದಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ಅಭಿಮಾನಿಗಳು ಆಕ್ರೋಶಗೊಂಡಿದ್ರು. ಅದೇ ರೀತಿಯಾಗಿ ಕೋಲ್ಕತ್ತಾದಲ್ಲೂ ಕೂಡ ನಡೆದಿರುವಂತಹದ್ದು. ಮೆಸ್ಸಿಯನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಅಭಿಮಾನಿಗಳು ಕಾದಿದ್ರು. 5,000 ಟಿಕೆಟನ್ನು ಕೊಟ್ಟು ಮೆಸ್ಸಿಯನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಡಿಯಂಗೆ ಬಂದಿದ್ರು. ಕೆಲವರಂತೂ ಕಳೆದ 2-3 ದಿವಸಗಳಿಂದ ಸ್ಟೇಡಿಯಂನಲ್ಲಿಯೇ ಕ್ಯೂ ಹಚ್ಚಿ ನಿಂತಿದ್ರು. ಮೆಸ್ಸಿ ಬರ್ತಾನೆ ನೋಡಬೇಕು ಮತ್ತು ಒಳ್ಳೆ ಜಾಗದಲ್ಲಿ ಕುತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಕಾದಿದ್ರು. ಆದರೆ ಇವತ್ತು ಮೆಸ್ಸಿ ಅವರು ಸ್ಟೇಡಿಯಂಗೆ ಬಂದಂಥ ಸಂದರ್ಭದಲ್ಲಿ ಅವರ ಸುತ್ತ ಕೇವಲ ರಾಜಕಾರಣಿಗಳು, ಚಿತ್ರನಟರೇ ಸುತ್ತುವರೆದಿದ್ರು. ಮತ್ತೆ ಕೇವಲ 10 ನಿಮಿಷ ಮಾತ್ರ ಸ್ಟೇಡಿಯಂಗೆ ಬಂದರು, ಮತ್ತೆ ಅಲ್ಲಿಂದ ತೆರಳಿದ್ರು. ಇದರಿಂದ ಅಪಾರ ಅಭಿಮಾನಿಗಳೇನಿದ್ರು ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೇವಲ 10 ನಿಮಿಷ ಮೆಸ್ಸಿಯನ್ನು ನೋಡ್ಲಿಕ್ಕೋಸ್ಕರ ನಾವು 5,000 10,000 ಕೊಟ್ಟು ಈ ಸ್ಟೇಡಿಯಂಗೆ ಬರಬೇಕಾಗಿತ್ತ? ಈ ಅವ್ಯವಸ್ಥೆಯನ್ನು ನಾವು ಖಂಡಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೇರವಾಗಿ ಅವ್ರು ಏನು ಸೀಟಲ್ಲಿ ಕೂತಿದ್ರು ಅಲ್ಲಿಂದ ನೇರವಾಗಿ ಮೈದಾನಕ್ಕೆ ಹಾರಿದ್ರು. ಅಲ್ಲಿದ್ದಂತಹ ಚೇರ್ಗಳಾಗಿರ್ಬೋದು, ಪೀಠೋಪಕರಣ ಆಗಿರ್ಬೋದು, ಮತ್ತೆ ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕ ಹಾಕಿದಂಥ ಪೆಂಡಲ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಪುಡಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಅಲ್ಲಿನ ವ್ಯವಸ್ಥೆ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಲಿಯೋನಲ್ ಮೆಸ್ಸಿ ಅಂತಂದ್ರೆ ಭಾರತದಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಇದೆ, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ಕೇರಳ ಹಾಗೂ ಕೋಲ್ಕತ್ತಾದಲ್ಲಿ ಮೆಸ್ಸಿ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಕೋಲ್ಕತ್ತಾಕ್ಕೆ ಮೆಸ್ಸಿಯನ್ನು ಕರೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಈ ಥರದೊಂದು ಕೂಗಿತ್ತು. ಅಭಿಮಾನಿಗಳು ಕೇಳ್ಕೊಳ್ತಿದ್ರು ಮೆಸ್ಸಿಯನ್ನು ಕರೆಸಿ ಅಂತ. ಹೀಗಾಗಿ ಮೆಸ್ಸಿಯನ್ನು ಕರೆಸಲಾಗಿತ್ತು. ಮೆಸ್ಸಿ ಬಂದಂಥ ಸಂದರ್ಭದಲ್ಲಿ ಮೆಸ್ಸಿಯನ್ನು ನೋಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ರು, ಸಾಕಷ್ಟು ಉತ್ಸುಕತೆಯಿಂದ ಕಾಯ್ತಾ ಇದ್ರು. ಮತ್ತೆ ಹೆಚ್ಚೊತ್ತು ಮೆಸ್ಸಿಯನ್ನು ನೋಡಬೇಕು, ಮೆಸ್ಸಿಯ ಮಾತುಗಳನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಅಭಿಮಾನಿಗಳು ಕಾದಿದ್ರು. ಆದರೆ ಮೆಸ್ಸಿ ಮೈದಾನಕ್ಕೆ ಬರ್ತಾರೆ. ಮೈದಾನಕ್ಕೆ ಬಂದು ಕೇವಲ 10 ನಿಮಿಷ ಮಾತ್ರ ಆ ಸ್ಟೇಡಿಯಂನಲ್ಲಿ ಕಾಣಿಸ್ಕೊಳ್ತಾರೆ. 10 ನಿಮಿಷ ಕಾಣಿಸ್ಕೊಂಡ್ರು ಕೂಡ ಅವರ ಸುತ್ತವೇ ರಾಜಕಾರಣಿಗಳು, ಜೊತೆಗೆ ಸಿನಿಮಾ ನಟರು ಅವರನ್ನು ಸುತ್ತುವರಿತಾರೆ. ಅಭಿಮಾನಿಗಳಿಗೆ ಅವರನ್ನು ನೋಡೋದಕ್ಕೂ ಕೂಡ ಸರಿಯಾದಂಥ ಅವಕಾಶ ಸಿಗಲಿಲ್ಲ. ಇದರಿಂದ ಅಭಿಮಾನಿಗಳು ಆಕ್ರೋಶಗೊಳ್ತಾರೆ. ಆಕ್ರೋಶಗೊಂಡು ಪೀಠೋಪಕರಣಗಳನ್ನು, ಚೇರ್ಗಳನ್ನು ಮೈದಾನಕ್ಕೆ ಎಸೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಎಲ್ಲವನ್ನು ಕೂಡ ಪುಡಿ ಮಾಡುವ, ಅಂದರೆ ಪೀಠೋಪಕರಣಗಳಾಗಿರ್ಬೋದು, ಚೇರ್ಗಳನ್ನಾಗಿ ಪುಡಿ ಮಾಡಿ ಆಕ್ರೋಶವನ್ನು ಕೂಡ ಅಭಿಮಾನಿಗಳು ವ್ಯಕ್ತಪಡಿಸಿರುವಂತಹದ್ದು. ಮತ್ತೆ ಆ ಆಕ್ರೋಶಗೊಂಡಿದಂಥ ಅಭಿಮಾನಿಗಳೇನಿದ್ದಾರೆ ಅವರನ್ನು ಹತ್ತಿಕ್ಕಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸ್ಥಳೀಯ ಪೊಲೀಸರು ಕೂಡ ಮಾಡಿದ್ದಾರೆ. ಒಂದು ಕಡೆ ಲಿಯೋನಲ್ ಮೆಸ್ಸಿಗೆ ಸಾಕಷ್ಟು ಅಭಿಮಾನಿಗಳು ಭಾರತದಲ್ಲಿದ್ದಾರೆ. ಜೊತೆಗೆ ಆತ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆ ಇದೆ ಅಂತಂದರೆ ಇದು ವಿಶ್ವ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಲಿಯೋನಾರ್ಡ್ ಮೆಸ್ಸಿ ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಈ ರೀತಿಯಾಗಿ ಅಭಿಮಾನಿಗಳು ಹುಚ್ಚಾಟ ಆಡಿದ್ದಾರೆ ಅನ್ನುವಂತಹ ಸುದ್ದಿ ಏನಿದೆ ಇದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಆಯೋಜನೆ ಮಾಡಿದಂಥವರು ಕೂಡ ಅಭಿಮಾನಿಗಳಿಗೋಸ್ಕರವೇ ಒಂದಷ್ಟು ನಿಮಿಷ ಅವರನ್ನು ಮಾತಾಡಲಿಕ್ಕೋ ಅಥವಾ ಅವರನ್ನು ತೋರಿಸ್ಲಿಕ್ಕೋ ಬಿಡಬೇಕಾಗಿತ್ತು. ಅವರ ಸುತ್ತವೇ ಕೇವಲ ಭಾರತದ ಸೆಲೆಬ್ರಿಟೀಸ್ಗಳಿದ್ರು, ಅಲ್ಲಿನ ಪಶ್ಚಿಮ ಬಂಗಾಳದ ಚಿತ್ರನಟರಿದ್ರು, ರಾಜಕಾರಣಿಗಳಿದ್ರು. ಅವರೇ ಅವರ ಸುತ್ತಕೊಂಡಿದ್ರು, ಅವರೇ ಸೆಲ್ಫಿ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಿದ್ರು. ಹೀಗಾಗಿ ಅಭಿಮಾನಿಗಳಿಗೆ ಮೆಸ್ಸಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಅಭಿಮಾನಿಗಳಲ್ಲಿ ವ್ಯಕ್ತ ಆಯಿತು. ಅದರ ಪರಿಣಾಮವೇ ಒಂದು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ ಹರೀಶ್. ಲಿಯೋನಲ್ ಮೆಸ್ಸಿ ನೋಡಿ ಎಂಥ ಅದ್ಭುತವಾದಂಥ ಆಟಗಾರ ಅಂತಂದರೆ, ಬೇರೆಯವರಿಗೆ ಮಾದರಿ ಆಗುವಂಥ ವ್ಯಕ್ತಿ. ಬೆಳಿಬೇಕು ಅನ್ನುವಂಥವ್ರು ಅಥವಾ ಏನಾದರೂ ಕಾರಣಗಳನ್ನು ಹೇಳಿ ಬೆಳೆಯೋಕ್ಕಾಗಲ್ಲ ಅಂತ ಕೂತ್ಕೊಂಡಿರ್ತಾರಲ್ಲ, ಅಂಥವರಿಗೆ ಒಂದು ಪ್ರೇರಣೆ ಈ ಮೆಸ್ಸಿ. ಸಾಮಾನ್ಯ ವ್ಯಕ್ತಿ ಅಲ್ಲ ಈತನಿಗೆ ಈ ಬೆಳವಣಿಗೆಯ ಹಾರ್ಮೋನ್ನ ಕೊರತೆ ಇತ್ತು. ಈ ಗ್ರೋತ್ ಹಾರ್ಮೋನ್ ಅಂತಾರಲ್ಲ ಅದರ ಕೊರತೆ ಇತ್ತು ಅವನಿಗೆ. ಹೀಗಾಗಿ ಏನು ಅಂತಂದರೆ ಇನ್ನೇನು ಈತನಿಗೆ ಕಷ್ಟ ಆಗಿಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಕ್ಲಬ್ ಬಂದು ಆತನಿಗೆ ಸಹಾಯ ಮಾಡ್ತು. ಬಾರ್ಸಿಲೋನಾ ಕ್ಲಬ್ ಅಂದ್ಕೋತೀನಿ, ಅದು ಸಹಾಯ ಮಾಡ್ತು. ಸಹಾಯ ಮಾಡಿ ಆತ ಅಂತೂ ಇಂತೂ ಟ್ರೀಟ್ಮೆಂಟ್ ತಗೊಂಡು ಆತ ಬೆಳೀತಾ ಹೋದ. ಯಾವ ವ್ಯಕ್ತಿ ಬೆಳವಣಿಗೆಯ ಹಾರ್ಮೋನ್ನ ಕೊರತೆಯಿಂದಾಗಿ ಕುಗ್ಗಿ ಹೋಗಿದ್ನೋ ಆ ವ್ಯಕ್ತಿ ವಿಶ್ವದಲ್ಲಿ ಜನ ತಲೆ ಎತ್ತಿ ನೋಡೋ ರೀತಿಯಲ್ಲಿ ಬೆಳೆದ. ಇದು ಮೆಸ್ಸಿ ಸಾಧನೆ. ಮೊದಲ ಫಸ್ಟು ಕ್ಲಬ್ಬಲ್ಲಿ ಈತ ಆಡ್ಬೇಕಾರೆ ಈ ಅಗ್ರಿಮೆಂಟಿಗೆ ಹೆಂಗೆ ಗೊತ್ತಾ ಸಹಿ ಹಾಕಿದ್ದು? ಖರ್ಚೀಫ್ ಮೇಲೆ ಆಯ್ತಪ್ಪ ನಿಮ್ಮ ಕ್ಲಬ್ಬಿಗೆ ನಾನು ಆಡ್ತೀನಿ ಅಂದ್ಬಿಟ್ಟು ಅಲ್ಲೇ ಖರ್ಚೀಫ್ ಮೇಲೆ ಆತ ಸಹಿ ಹಾಕಿದ್ದು. ಅತ್ಯಂತ ಹೆಚ್ಚು ಗೋಲುಗಳನ್ನು ಹೊಡೆದಂಥ ದಾಖಲೆ ಮೆಸ್ಸಿದು. ಜಗತ್ತಲ್ಲಿ ಈತನದ್ದೊಂದು ದಾಖಲೆ. ಆಮೇಲೆ ತಲೆ ಎಷ್ಟು ಚುರುಕಾಗಿರುತ್ತೆ ಅಂತಂದರೆ ಆ ಪಾಸ್ ಮಾಡೋ ರೀತಿ, ಅದನ್ನು ತಳ್ಳುವಂಥ ಬಗೆ, ಅದನ್ನು ಟ್ವಿಸ್ಟ್ ಮಾಡುವಂಥ ರೀತಿ, ಅದನ್ನೇನು ಅಂದರೆ ಈ ಗೋಲ್ ಕಡೆಗೆ ಸೇರಿಸುವಂಥ ಚಾಣಾಕ್ಷತೆ,
ಮೆಸ್ಸಿಗೆ ಮೆಸ್ಸಿಯೇ ಸಾಕ್ಷಿ, ಆತನಿಗೆ ಆತನೇ ಸಾಟಿ. ಅಷ್ಟರ ಮಟ್ಟಿಗೆ ಏನಾಯಿತು ಹೆಂಗಾಯಿತು ಅನ್ನೋಂಥ ನೋಡ್ತಿದ್ದಂಗೆ ಬಾಲ್ ಹೋಗಿರುತ್ತೆ, ಗುರಿ ಮುಟ್ಟಿರುತ್ತೆ. ಇದು ಈತನ ವಿಶೇಷತೆ, ಮೆಸ್ಸಿ ಮೇನಿಯಾ. ಈ ರಾಜಕಾರಣಿಗಳು, ಈ ಅಧಿಕಾರಿಗಳದ್ದೊಂದು ರೋಗ ಇದೆ. ಏನಪ್ಪ ಅಂದರೆ ಯಾರಾದರೂ ಈ VVIPಗಳು ಬಂದುಬಿಟ್ರೆ ಎಲ್ಲ ಅವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಸುತ್ತಮುತ್ತ ಅವರೇ ಇರಬೇಕು. ಅದರಲ್ಲೂ ಈ ಮೆಸ್ಸಿ ಸಿಕ್ಕರೆ ಬಿಡ್ತಾರ, ಲಸ್ಸಿ ಸಿಕ್ಕಂಗೆ ಅವರಿಗೆ. ಈ ಮೆಸ್ಸಿ ಅಂದವ್ರು ಸಿಕ್ಬಿಟ್ರೆ ಸಿಹಿಯಾದ ಲಸ್ಸಿ ಸಿಕ್ಕಂಗೆ, ದೊಡ್ಡಸ್ಗೆ ಮಾಡೋಕ್ಕೆ. ಈಗ ಸುತ್ತಮುತ್ತ ಅವರೇ ಸುತ್ತಾಕೊಂಡ್ರು. 25 ಸಾವಿರ ಜನ ಕೊಟ್ಟು ಬಂದಿರ್ತಾರೆ. ತಮಾಷೆನಾ? ತಲೆ ಕೆಡ್ತು, ಒಳಗಡೆ ನುಗ್ಗಿದ್ರು. ಬನ್ನಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾನು ಈಗ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿದ್ದೇನೆ. ಇಲ್ಲಿಗೆ ಮೆಸ್ಸಿ ಬಂದಿದ್ರು. ಆದರೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಜನ ಮೈದಾನದಿಂದ ಹೊರಗೆ ಹೋಗ್ತಿದ್ದಾರೆ. ಮೈದಾನದಲ್ಲಿ ಭಾರೀ ದಾಂಧಲೆ ನಡೆಸಿದ್ದಾರೆ. ಜನರು ತುಂಬ ಆಕ್ರೋಶಗೊಂಡಿದ್ದಾರೆ. ಮೆಸ್ಸಿ ಕೇವಲ 10 ನಿಮಿಷ ಮಾತ್ರ ಇದ್ದಿದ್ದಕ್ಕೆ ಜನರು ಆಕ್ರೋಶಗೊಂಡಿದ್ದಾರೆ. ಸ್ಟೇಡಿಯಂನಲ್ಲಿರೋ ಎಲ್ಲ ಚೇರ್ಗಳನ್ನು ಕಿತ್ತೆಸೆದಿದ್ದಾರೆ. ಇದೇ ಮೈದಾನದಲ್ಲಿ CM ಬರುವವರಿದ್ರು, ಶಾರುಖ್ ಖಾನ್ ಬರುವವರಿದ್ರು. ಆದರೆ ಎಲ್ಲವನ್ನೂ ಕೂಡ ಈಗ ನಾಶ ಮಾಡಿದ್ದಾರೆ. ಚೇರ್ ಎಸೆಯುತ್ತಿದ್ದಂತೆ ಮೈದಾನದಲ್ಲಿದ್ದ ಜನರು ಬಚಾವಾಗಲು ಅಂಡರ್ಗ್ರೌಂಡ್ ಮೂಲಕ ತೆರಳುತ್ತಿದ್ದಾರೆ. ಮೆಸ್ಸಿ ಬಂದಿದ್ದ ವೇಳೆ ಮೈದಾನದಿಂದ ಜನರು ತೆರಳುವಂತೆ ಸೂಚಿಸಿದರು. ಹೀಗಾಗಿ 25,000 ರೂಪಾಯಿ ಹಣ ಕೊಟ್ಟು ಬಂದಿದ್ದ ಫ್ಯಾನ್ಸ್ ಆಕ್ರೋಶ ಸ್ಫೋಟಗೊಂಡಿದೆ. ಮೆಸ್ಸಿ ಕೇವಲ 10 ನಿಮಿಷ ಇದ್ದ ಹಿನ್ನೆಲೆ ಯಾರಿಗೂ ಆತನನ್ನು ನೋಡಲು ಆಗಿಲ್ಲ. ಜನರು ತೀವ್ರ ಆಕ್ರೋಶಗೊಂಡು ಎಲ್ಲ ಚೇರ್ಗಳನ್ನು ಮೈದಾನಕ್ಕೆ ಎಸೆಯುತ್ತಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ಮೈದಾನದಲ್ಲೇ ದಾಂಧಲೆ ನಡೀತಾ ಇದೆ. 5,000 ರೂಪಾಯಿ ಹಣ ಕೊಟ್ಟು ಟಿಕೆಟ್ ಖರೀದಿಸಿದ್ದ ಅಭಿಮಾನಿಗಳಿಗೆ ಮೆಸ್ಸಿ ದರ್ಶನ ಆಗದ ಹಿನ್ನೆಲೆ ಈ ಪರಿಸ್ಥಿತಿ ಉಂಟಾಗಿದೆ. ಇದು ಸಂಗತಿ. ಸಾಮಾನ್ಯವಾಗಿ ಫುಟ್ಬಾಲ್ ಪ್ಲೇಯರ್ಸ್ ಭಾಳ ಎತ್ತೆತ್ತರ ಇರ್ತಾರೆ, ಭಾಳ ಗಟ್ಟಿಮುಟ್ಟಾಗಿರ್ತಾರೆ. ಆದರೆ ಅದೆಲ್ಲದಕ್ಕೂ ಕೂಡ ಈತ ವಿರುದ್ಧ ಈತ. ಯಾಕಂದರೆ ಬಹಳ ಏನಿಲ್ಲ, 5.7 ಈತ. ನಾನು ಹೇಳಿದ್ನಲ್ಲ ಮೊದಲು, ಈ ಬೆಳವಣಿಗೆಯ ಹಾರ್ಮೋನ್ ಸಮಸ್ಯೆಯಿಂದಾಗಿ ಈತ ಒದ್ದಾಡ್ತಾ ಇದ್ದ. ಅಂಥ ಮೆಸ್ಸಿ ಯಾವ ಪರಿ ಬೆಳೆದುಬಿಟ್ಟ ಅಂತಂತಂದರೆ, ಇದು ವಿಶ್ವ ಇವತ್ತು ಅದನ್ನು ಕೊಂಡಾಡ್ತಾ ಇದೆ. ಒಂದು ಸಂಗತಿ ಹೇಳಬೇಕು, 2012ರ ಘಟನೆ ಇದು. ಒಂದೇ ದಿನ ಈತ 19 ಗೋಲ್ ಹೊಡೆದು ಬಿಡ್ತಾನೆ. ಇಲ್ಲಿ ತನಕದ ಸಾರ್ವಕಾಲಿಕ ದಾಖಲೆ. ಭಾರತದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇನಿಯಾ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸ್ಟೇಡಿಯಂಗೆ ಮೆಸ್ಸಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸುನಾಮಿ. ಮೆಸ್ಸಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಅಭಿಮಾನಿಗಳು ಪ್ರವಾಹದಂತೆ ಹರಿದು ಬಂದಿದ್ದಾರೆ. ಗೋಟ್ ಇಂಡಿಯಾ ಟೂರ್ ಕಾರ್ಯಕ್ರಮದಲ್ಲಿ ಮೆಸ್ಸಿ ಅವರು ಹಾಜರಾಗಿದ್ದಾರೆ. ಫುಟ್ಬಾಲ್ ಅಭಿಮಾನಿಗಳ ಆರಾಧ್ಯ ದೈವ ಲಿಯೋನೆಲ್ ಮೆಸ್ಸಿ, ವಿಶ್ವ ಚಾಂಪಿಯನ್ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ದಂತಕಥೆ. ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಆಗಮಿಸಿದ್ದಾರೆ. ಇನ್ನು ಅಭಿಮಾನಿಗಳತ್ತ ಖುಷಿಯಾಗಿ ಕೈ ಬೀಸಿದ್ದಾರೆ ವಿಶ್ವ ವಿಜೇತ ಲಿಯೋನೆಲ್ ಮೆಸ್ಸಿ. I'm very sure if you were sitting in the International Space Station today, this row will possibly reach that. Believe me, Kolkata has had the record before. ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಮೆಸ್ಸಿ ಫ್ಯಾನ್ಸ್ ದಾಂಧಲೆಯನ್ನ ಮಾಡಿದ್ದಾರೆ. ಸ್ಟೇಡಿಯಂ ಚೇರನ್ನ ಕಿತ್ತೆಸೆದಿದ್ದಾರೆ ಮೆಸ್ಸಿ ಅಭಿಮಾನಿಗಳು ಅನ್ನೋ ಮಾಹಿತಿ. ಏಕಾಏಕಿ ಮೈದಾನಕ್ಕೆ ನುಗ್ಗಿದ್ದಾರೆ ನೂರಾರು ಫ್ಯಾನ್ಸ್. ಅವರನ್ನ ನೋಡುವ ಭರದಲ್ಲಿ ಈ ರೀತಿ ಮಾಡಿದ್ದಾರೆ. ಮೈದಾನ ಖಾಲಿ ಮಾಡುವಂತೆ ಹೇಳಿದ್ದಕ್ಕೆ ಅಭಿಮಾನಿಗಳಿಂದ ಆಕ್ರೋಶ. ರಕ್ಷಣೆಗಾಗಿ ಅಂಡರ್ಪಾಸ್ ಮೂಲಕ ಆಟಗಾರರು ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೆಸ್ಸಿ ಅವರನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಆಸೆ ಕಂಗಳಿಂದ ಬಂದಿರ್ತಾರೆ. ಅದು ಈಡೇರದೆ ಇದ್ದಾಗ, ಆಸೆ ನಿರಾಸೆಯಾದಾಗ ಇಂತಹ ಒಂದಷ್ಟು ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯ. ಇಲ್ಲೂ ಕೂಡ ಅದೇ ಆಗಿದೆ. ಆದರೆ ಈ ರೀತಿ ನಡ್ಕೊಳ್ಬಾರ್ದಿತ್ತು. ಗಮನಿಸ್ತಾ ಇದ್ದೀರಿ ಹೇಗಾಗಿದೆ ಸ್ಟೇಡಿಯಂ ಅಂತ.